ನಮ್ಮಲ್ಲಿ ಸಾಮಾನ್ಯವಾಗಿ ಯಾವುದೇ ಫುಡ್ ಆಗಲಿ ಫ್ರೂಟ್ಸು ವೆಜಿಟೇಬಲು ಅನ್ನ ಸಾಂಬಾರು ಎಲ್ಲನೂ ಫ್ರಿಜ್ಜಲ್ಲಿರೋದು ಅಭ್ಯಾಸ ಆಗ್ಬಿಟ್ಟಿದೆ. ಮೇನ್ ಏನಂದರೆ ಫ್ರಿಜ್ಜಲ್ಲಿ ಇಟ್ಟರೆ ವೆಜಿಟೇಬಲ್ಸ್ ಆಗಲಿ ಊಟ ಆಗಲಿ ನಾವು ತಿನ್ನೋ ಊಟ ಆಗಲಿ ಫ್ರೂಟ್ಸ್ ಆಗಲಿ ಬೇಗ ಕೆಟ್ಟೋಗಲ್ಲ, ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಆ ಒಂದು ರೀಸನ್ಗೋಸ್ಕರ ಎಲ್ಲ ವಸ್ತುಗಳನ್ನು ಫ್ರಿಜ್ಜಲ್ಲಿ ಇಡೋದು ರೂಢಿ ಆಗಿಬಿಟ್ಟಿದೆ. ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಸ್ತುಗಳನ್ನು ಫ್ರಿಜ್ಜಲ್ಲಿಟ್ಟು ತಿನ್ನೋಕ್ಕೆ ಹೋಗಬಾರ್ದು. ಅದರಿಂದ ಫುಡ್ ಪಾಯ್ಸನ್ ಆಗ್ಬೋದು. ಅದನ್ನು ರೆಗ್ಯುಲರ್ ಆಗಿ ಒಂದಷ್ಟು ವರ್ಷಗಳ ಕಾಲ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಕೂಡ ಬರ್ಬೋದು, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಬರ್ಬೋದು. ಮೊದಲನೆಯದು ಬೆಳ್ಳುಳ್ಳಿನ ಫ್ರಿಜ್ಜಲ್ಲಿ ಸಿಪ್ಪೆ ಸುಲಿದಿಟ್ಟು ಯೂಸ್ ಮಾಡಲೇಬಾರ್ದು. ಮತ್ತೆ ಸುಲಿದಿರೋ ಬೆಳ್ಳುಳ್ಳಿ, ಸಿಪ್ಪೆ ಸುಲಿದಿರೋ ಬೆಳ್ಳುಳ್ಳಿನ ಕೂಡ ತಗೋಬಾರ್ದು. ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ತಗೊಂಬಂದು ಮನೆಯಲ್ಲಿ ಸುಲಿದು ಉಪಯೋಗಿಸೋದು ಒಳ್ಳೆಯದು. ಮತ್ತೆ ಇನ್ನೊಂದಂದ್ರೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಅದನ್ನ ಮತ್ತೆ ಯೂಸ್ ಮಾಡೋದ್ರಿಂದ ಅದರಲ್ಲಿ ಒಂದಷ್ಟು ಬ್ಯಾಕ್ಟೀರಿಯಾಗಳು ಸೇರ್ಕೊಂಡು ಅದು ಫುಡ್ ಪಾಯ್ಸನ್ ಆಗ್ಬೋದು. ಸೊ ಹಾಗಾಗಿ ಈರುಳ್ಳಿ ಕೂಡ ಫ್ರಿಜ್ಜಲ್ಲಿಟ್ಟು. ಇನ್ನು ಮೂರನೇದಂದ್ರೆ ಶುಂಠಿನಂತೂ ತುಂಬ ರೆಗ್ಯುಲರ್ ಆಗಿ ನಾವು ಶುಂಠಿ ಟೀ ಮಾಡೋಕ್ಕೆ ಮನೆ ಮದ್ದಾಗಿ ತುಂಬಾ ಯೂಸ್ ಮಾಡ್ತೀವಿ ಸಾಂಬಾರ್ಗಳಲ್ಲಿ ಎಲ್ಲ. ಬಟ್ ಶುಂಠಿನ ಫ್ರಿಜ್ಜಲ್ಲಿಟ್ಟು ತಿನ್ನಲೇಬಾರ್ದು. ಇನ್ನು ಅನ್ನ ನೈಟ್ ಮಿಕ್ಕಿರುತ್ತೆ, ಬೆಳಗ್ಗೆ ಚಿತ್ರಾನ್ನ ಮಾಡೋಣ, ಒಗ್ಗರಣೆ ಮಾಡ್ಕೊಳ್ಳೋಣ, ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀವಿ. ಈ ಥರ ಮಾಡೋದ್ರಿಂದ ಅದಕ್ಕೆ ಬ್ಯಾಕ್ಟೀರಿಯಾ ತಗಲಿ ಅದನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಹಾಳಾಗ್ಬೋದು. ನೋಡಿದ್ರಲ್ಲ, ಇಷ್ಟೆಲ್ಲ ವಸ್ತುಗಳನ್ನು ನಾವು ಫ್ರಿಜ್ಜಲ್ಲಿ ಇಟ್ಟು ತಿನ್ನಲೇಬಾರ್ದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.